ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ 92ರಿಂದ 99ನೆಯ ಶ್ಲೋಕದವರೆಗೂ ಶ್ರೀ ಶಂಕರರು 8 ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ, ನಮಗೂ ಮಾಡಿಸುತ್ತಿದ್ದಾರೆ. ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು. ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ. ಶ್ಲೋಕ 94. ಅಮ್ಮನವರ ಮರಕತ ಕರಂಡ ಅಂದರೆ ತಾಂಬೂಲ ದ್ರವ್ಯಗಳನ್ನು ಇಟ್ಟುಕೊಳ್ಳುವ ಭರಣಿಯ ಮಹಿಮೆ. ಕಲಂಕ ಕಸ್ತೂರಿ ರಜನಿಕರಬಿಂಬಂ ಜಲಮಯಂ ಕಲಾಭಿಕರ್ಪೂರೈಃ ಮರಕತಕರಂಡಂ ನಿಬಿಡಿತಂ ಅತಸ್ತ್ವದ್ಭೋಗೇನ ಪ್ರತಿದಿನಮಿದಂ ರಿಕ್ತಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನಂ ತವ ಕೃತೆ. ಅರ್ಥ: ಹೇ ಜಗನ್ಮಾತೆ, ಲೋಕದಲ್ಲಿ ಜನರೆಲ್ಲ ತಮ್ಮ ಅಜ್ಞಾನದಿಂದ ಚಂದ್ರಮಂಡಲವೆಂದು ಯಾವುದನ್ನು ಭಾವಿಸುತ್ತಾರೋ ನಿಜವಾಗಿಯೂ ಅದು ಚಂದ್ರಮಂಡಲವಲ್ಲವೆಂದೇ ನನ್ನ ಭಾವನೆ. ಅದು ಮರಕತ ಮಣಿಗಳಿಂದ ಮಾಡಲ್ಪಟ್ಟ ನಿನ್ನ ತಾಂಬೂಲ ಚರ್ವಣಕ್ಕೆಂದು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಮುಂತಾದ ದ್ರವ್ಯಗಳನ್ನು ಸೇರಿಸಿಟ್ಟುಕೊಳ್ಳುವ ಭರಣಿಯೇ ಸರಿ. ಇನ್ನು ಚಂದ್ರನಲ್ಲಿನ ಕಳಂಕ ಅಥವಾ ಮಚ್ಚೆ ಎಂದು ಯಾವುದನ್ನು ಜನರು ಊಹೆ ಮಾಡುತ್ತಾರೋ ಅದು ನೀನು ತಾಂಬೂಲದಲ್ಲಿ ಉಪಯೋಗಿಸಿಕೊಳ್ಳುವ ಕಸ್ತೂರಿಯ ಬಣ್ಣ ಮಾತ್ರವೇ. ಯಾವುದನ್ನು ಚಂದ್ರನೆಂದು ಜನರು ತಪ್ಪು ತಿಳಿದುಕೊಳ್ಳುತ್ತಿದ್ದಾರೋ ಅದು ನೀನು ಸ್ನಾನ ಮಾಡುವ ಪನ್ನೀರಿನ ತೊಟ್ಟಿಯೇ. ಚಂದ್ರಕಲಾ ಎಂದು ಜನರು ಹೇಳಿಕೊಳ್ಳುವುದು ನೀನು ತಾಂಬೂಲದಲ್ಲಿ ಉಪಯೋಗಿಸುವ ಪಚ್ಚಕರ್ಪೂರದ ತುಂಡುಗಳು. ಈ ವಸ್ತುಗಳೆಲ್ಲ ನೀನು ತಾಂಬೂಲ ಚರ್ವಣಕ್ಕೆ ದಿನವೂ ಉಪಯೋಗಿಸುತ್ತಿರುವುದರಿಂದ ಆ ಭರಣಿ ಖಾಲಿ ಆಗುತ್ತಿರುತ್ತದೆ. ಹಾಗೆ ಅದು ಖಾಲಿ ಆಗುವುದಕ್ಕೆ ಮುಂಚೆಯೇ ಬ್ರಹ್ಮ ಆ ವಸ್ತುಗಳನ್ನು ಆ ಭರಣಿಯಲ್ಲಿ ಮತ್ತೆ ಮತ್ತೆ ತುಂಬುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ವಿರಾಟ್ ರೂಪ ದರ್ಶನವನ್ನು ಕಾಲ ಸ್ವರೂಪಿಣಿಯಾಗುವ ದರ್ಶನ ಮಾಡಿಸುತ್ತಿದ್ದಾರೆ. ಚಂದ್ರ ಎಂದರೆ ಜಲ, ಮನಸ್ಸು. ಅದು ಆಕೆಗೆ ಸ್ನಾನ ಮಾಡುವ ಪನ್ನೀರಿನ ತೊಟ್ಟಿ. ಅಂದರೆ ಆ ತಾಯಿ ಭಕ್ತರ ಹೃದಯಗಳು ಎನ್ನುವ ಪನ್ನೀರ ತೊಟ್ಟಿಯಲ್ಲಿ ಸ್ನಾನ ಮಾಡುತ್ತಾಳೆ. ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ಯೋಗಿಗಳು ನಿದ್ರೆ ಮಾಡುವುದಿಲ್ಲ, ಅವರು ನಿರಂತರ ಜಾಗರೂಕರಾಗಿರುತ್ತಾರೆ. ಆ ಯೋಗಿಗಳ, ಪರಮಹಂಸರ, ಅವಧೂತರ, ಪರಿವ್ರಾಜಕಾಚಾರ್ಯರ, ಮಹಾಭಕ್ತ ಶಿಖಾಮಣಿಗಳ ಹೃದಯಗಳು ಅಂದರೆ ಮನಸ್ಸು ಎಂಬುವ ಮಹಾತೊಟ್ಟಿಯಲ್ಲಿ ಆ ತಾಯಿ ರಾತ್ರಿ ಹೊತ್ತು ಅಂದರೆ ಅವರ ಧ್ಯಾನ ಸಮಯದಲ್ಲಿ ಅವರು ಜಾಗರೂಕರಾಗಿದ್ದು ದರ್ಶಿಸಿರುತ್ತಾರೆ. ರಾತ್ರಿ ಹೊತ್ತು ತಾಯಿ ಚಂದ್ರ ಕಿರಣಗಳಲ್ಲಿ ಸ್ನಾನ ಮಾಡುತ್ತಾಳೆ. ಇದೊಂದು ಕಾಲ ಸ್ವರೂಪ. ಆಕೆ ಕಾಲ ಸ್ವರೂಪಿಣಿ. ಚಂದ್ರಕಳೆ ಪಚ್ಚಕರ್ಪೂರದ ಶಕಲಗಳು. ಆಕೆ ಅದನ್ನು ತನ್ನ ತಾಂಬೂಲದೊಡನೆ ಅಗಿಯುತ್ತಾಳೆ. ದಿನಕ್ಕೊಂದು ಕಳೆ ಇಳಿಯುವುದರಿಂದ ಚಂದ್ರನ ಕಳೆಗಳು ಕಡಿಮೆಯಾಗುತ್ತಾ 15 ದಿನಗಳಲ್ಲಿ ಅಮಾವಾಸ್ಯೆ ಬರುತ್ತದೆ. ಕಾಲ ಸ್ವರೂಪಿಣಿಯಾದ ಆ ಜಗನ್ಮಾತೆ ಆ ಚಂದ್ರ ಕಳೆಗಳನ್ನು ತನ್ನಲ್ಲಿ ಲೀನ ಮಾಡಿಕೊಳ್ಳುತ್ತಾ ಮತ್ತೆ ನಿತ್ಯ ಅಂದರೆ 16ನೇ ಕಳೆಯಾಗಿ ಭಾಸವಾಗುತ್ತಾಳೆ. ಆ ಚಂದ್ರ ಕಳೆಗಳು ಅಂದರೆ ಪಚ್ಚಕರ್ಪೂರದ ಶಕಲಗಳು ಮುಗಿದಾಗ ಮತ್ತೆ ಆ ಭರಣಿಯಲ್ಲಿ ಬ್ರಹ್ಮದೇವ ಅದನ್ನು ತುಂಬುತ್ತಿದ್ದಾನೆ ಎಂದು ಹೇಳುವುದರಲ್ಲಿನ ಅರ್ಥ, ಅಮಾವಾಸ್ಯೆಯ ದಿನ ನಿತ್ಯ ಕಳೆ ಅಂತರ್ಲೀನವಾಗಿ ಮತ್ತೆ ಪಾಡ್ಯಮಿಯಿಂದ ಚಂದ್ರಕಳೆ ದಿನೇ ದಿನೇ ವೃದ್ಧಿಯಾಗುತ್ತಾ ಬರುತ್ತದೆ. ಪೌರ್ಣಮಿಯವರೆಗೆ ಆ ಕಳೆಗಳನ್ನು ಬ್ರಹ್ಮ ಮರಳಿ ತುಂಬುತ್ತಿದ್ದಾನೆ ಆ ತಾಯಿಯ ತಾಂಬೂಲ ಭರಣಿಯಲ್ಲಿ. ಕಸ್ತೂರಿ
ಕಪ್ಪು ಕೆಂಪು ಸೇರಿದ ಕೆಂಪು ಮಣ್ಣಿನಂತಿರುತ್ತದೆ. ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆ ಶರೀರದಲ್ಲಿ ಹೆಚ್ಚು ಶಾಖ ಉಂಟಾಗಲು ಶೀತ ತುಂಬಿಕೊಳ್ಳದಿರುವಂತೆ ವೀಳ್ಯದೆಲೆಯೊಡನೆ ಕಸ್ತೂರಿ ಇಟ್ಟು ಅಗಿಯುವಂತೆ ಹೇಳುತ್ತಿದ್ದರು. ಚಂದ್ರನಲ್ಲಿನ ಮಚ್ಚೆ ಆಕೆಯ ತಾಂಬೂಲದಲ್ಲಿನ ಕಸ್ತೂರಿ ಎನ್ನುವ ಸುಗಂಧ ದ್ರವ್ಯದ ಮುದ್ದೆಯ ಬಣ್ಣ. ಏಲಕ್ಕಿ, ಪಚ್ಚಕರ್ಪೂರ, ಲವಂಗ, ಜಾಜಿಕಾಯಿ, ಜಾಪತ್ರೆ, ಕೇಸರ, ಸೋಂಪು ಇವೆಲ್ಲ ಅಡಿಕೆ ಪುಡಿಯೊಂದಿಗೆ ಸೇರಿಸಿ ಮನೆಯಲ್ಲಿ ತಯಾರಿಸಿಕೊಳ್ಳುತ್ತಿದ್ದರು. ಸುಗಂಧದೊಡನೆ ಏಲಕ್ಕಿ ಹೊಟ್ಟೆಯಲ್ಲಿನ ಉರಿ ತಗ್ಗಿಸುತ್ತದೆ. ಲವಂಗ ಹಸಿವನ್ನು, ಜೀರ್ಣಶಕ್ತಿಯನ್ನು ಬೆಳೆಸುತ್ತದೆ. ಪಚ್ಚಕರ್ಪೂರ ಸುವಾಸನೆಯ ಜೊತೆಗೆ ಕಂಠನಾಳವನ್ನು, ಕರುಳನ್ನು ಶುದ್ಧಗೊಳಿಸುತ್ತದೆ. ಜಾಜಿಕಾಯಿ, ಜಾಪತ್ರೆಯಂತಹವು ಸುವಾಸನೆಯೊಡನೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ಕೇಸರ ಬಾಯಿ, ನಾಲಿಗೆ, ತುಟಿಗಳನ್ನು ಕಾಂತಿಗೊಳಿಸುತ್ತದೆ. ಹಿಂದೆ ಗರ್ಭಿಣಿ ಸ್ತ್ರೀಯರಿಗೆ ದಿನವೂ ರಾತ್ರಿ ಹಾಲಿನಲ್ಲಿ ಕೇಸರ ಸೇರಿಸಿ ಕುಡಿಸುತ್ತಿದ್ದರು. ತಾಯಿಯ ಒಳಗೆ ಬೆಳೆಯುತ್ತಿರುವ ಮಗುವಿಗೆ ಚುರುಕುತನ, ತಿಳುವಳಿಕೆ, ಕಾಂತಿಯುಕ್ತ ಶರೀರ ಬರುತ್ತದೆಂದು ಆ ಕುಂಕುಮ ಹೂವಿನಿಂದ. ಕಸ್ತೂರಿ ಶರೀರಕ್ಕೆ ಶಾಖವಷ್ಟೇ ಅಲ್ಲ, ಶರೀರಕ್ಕೆ ಶೀತವಾಗದಂತೆ ಸಮಶೀತೋಷ್ಣ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಅವರಿಗೆ ಹೊಟ್ಟೆಯಲ್ಲಿ ಉರಿ ಅಂದರೆ ಅಸಿಡಿಟಿ, ಅಲ್ಸರ್ ಇತ್ಯಾದಿ ಬರದೆ ಅವರು ಜನ್ಮ ಕೊಡುವ ಮಕ್ಕಳಿಗೆ ಶರೀರ ಕಾಂತಿ, ಚುರುಕುತನ, ತಿಳುವಳಿಕೆ, ಜ್ಞಾನ ಬರುತ್ತದೆ ಎಂದು ಆಯುರ್ವೇದ ಶಾಸ್ತ್ರಾಧಾರವಾಗಿಯೂ ಅನುಭವದಿಂದಲೂ ಹಾಗೆ ಮಾಡುತ್ತಿದ್ದರು. ಬಾಯಿ ದುರ್ವಾಸನೆ ಹೊಡೆದಟ್ಟುವುದಕ್ಕೆ, ಹಲ್ಲುಗಳು ದೃಢವಾಗಿರಲು, ನಾಲಿಗೆಯ ಮೇಲೆ ರಸೋತ್ಪತ್ತಿ ಸರಿಯಾಗಿರಲು, ತುಟಿಗಳು ಕೆಂಪಗೆ ಅಂದವಾಗಿ ಚಳಿಗಾಲದಲ್ಲಿ ಒಡೆಯದೇ ಇರಲು ಎಲೆ, ಅಡಿಕೆ, ಸುಣ್ಣ ಅಂದರೆ ಅಡಿಕೆ ಪುಡಿಗೆ ಒಳ್ಳೆಯ ತುಪ್ಪ ಹಾಕಿ ಕಲಿಸುತ್ತಾರೆ. ವ್ಯಾಸಲಿನ್ ತರಹ ಕೆಲಸ ಮಾಡುವ ಸಲುವಾಗಿ ಈ ತಾಂಬೂಲವನ್ನು ಅಗಿಯುತ್ತಿದ್ದರು. ಇಷ್ಟೊಂದು ಟೂತ್ ಪೇಸ್ಟ್ ಪ್ರಚಾರಗಳಿಲ್ಲದಿದ್ದ ಆ ಕಾಲದಲ್ಲಿ ಈ ತಾಂಬೂಲ ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು. ಈಗ ತಾಂಬೂಲ ವಸ್ತುಗಳ ಬೆಲೆಗಳು ಆಕಾಶಕ್ಕೇರುತ್ತಿರುವ ಕಾಲದಲ್ಲಿ, ಅಂತಹ ವಸ್ತುಗಳೇ ಅಪರೂಪವಾಗುತ್ತಿರುವ ಕಾಲದಲ್ಲಿ, ಜೀವನ ಓಟದಲ್ಲಿ ಅಡಿಕೆ ಪುಡಿ ತಯಾರಿಕೆಯೇ ದೊಡ್ಡ ವ್ಯಾಪಾರವಾಗಿ ಅನೇಕ ತರಹ ಅಡಿಕೆ ಪುಡಿ ಸಿಗುತ್ತಿರಲಾಗಿ ಒಂದು ತುಂಡು ಹಾಕಿಕೊಂಡರೆ ಆಗುವುದಕ್ಕೆ ಈ ಜಂಜಾಟವೆಲ್ಲ ಏತಕ್ಕೆ ಎನ್ನಿಸುವ, ಅಂದರೆ ಅನೇಕ ತರಹದ ಅಡಿಕೆ ಪುಡಿಯಲ್ಲೇ ಒಂದು ತುಂಡು ಹಾಕಿಕೊಂಡರೆ ಸಾಕಾಗುತ್ತಿರುವಾಗ ಈ ಜಂಜಾಟಕ್ಕೆಲ್ಲ ಏತಕ್ಕೆ ಎನ್ನಿಸುವ ಈ ಕಾಲದಲ್ಲಿ ತಾಂಬೂಲ ಎನ್ನುವುದು ಟೂತ್ ಪೇಸ್ಟ್ಗಳು, ಬ್ರಷ್ಗಳು, ದಂತವೈದ್ಯರು, ಮೌತ್ ವಾಶ್ಗಳೇ ಆಗಿವೆ ಅಲ್ಲವೇ? ಮಹಾರಾಣಿಯರು, ರಾಜರು ಮಣಿಗಳು ಕೂಡಿಸಿದ ಚಿನ್ನದ ಭರಣಿಗಳು, ಪೆಟ್ಟಿಗೆಗಳನ್ನು ತಾಂಬೂಲ ದ್ರವ್ಯ ಇಟ್ಟುಕೊಳ್ಳಲು ಉಪಯೋಗಿಸುತ್ತಿದ್ದರು. ಜಮೀನ್ದಾರರು, ಶ್ರೀಮಂತರು ಚಿನ್ನ, ಬೆಳ್ಳಿ ಭರಣಿ ಪೆಟ್ಟಿಗೆಗಳನ್ನು ಉಪಯೋಗಿಸುತ್ತಿದ್ದರು. ಸಾಮಾನ್ಯರು ಅಲ್ಯೂಮಿನಿಯಂ ಪೆಟ್ಟಿಗೆ ಇಟ್ಟುಕೊಳ್ಳುತ್ತಿದ್ದರು. ಆ ದ್ರವ್ಯಗಳೆಲ್ಲ ಕೆಡದೆ ಇರುವಂತೆ, ಎಲ್ಲ ಒಂದೇ ಕಡೆ ಇರುವಂತೆ ಇರುತ್ತಿದ್ದವು ಆ ಭರಣಿಗಳಲ್ಲಿ. ಅಮ್ಮನವರದು ಮರಕತ ಮಣಿಯಲ್ಲಿ ಮಾಡಿದ ಭರಣಿ. ಮರಕತ ಬಹು ಬೆಲೆಯಾದದ್ದು, ಕಲ್ಮಷಹಾರಿ, ವಿಷಹಾರಿ. ಆ ಭರಣಿ ಯಾವುದೂ ಅಲ್ಲ, ಚಂದ್ರಮಂಡಲ, ಚಂದ್ರನ ಸುತ್ತಲೂ ಹರಡಿರುವ ಆರ. ಕಾಲ ಸ್ವರೂಪಿಣಿಯಾದ ಆ ಜಗನ್ಮಾತೆ ಮಹಾಕಾಲವನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳುವ ಮರಕತ ಮಣಿ ಭರಣಿಯಾಗಿ ಮಾಡಿಕೊಳ್ಳಬಲ್ಲ ಶಕ್ತಿ ಸ್ವರೂಪಿಣಿ. ಈ ವಿರಾಟ್ ರೂಪ ಸಂದರ್ಶನ ಮಾಡಿಸಿದರು ಆಚಾರ್ಯರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.